ಮತ್ತೆ ಮತ್ತೆ ಹೇಳು. ಏನಿದು ಕೋಇನ್ಸಿಡೆಂಟ್ಗಳು? ನೀನು ಯಾಕೆ ಮತ್ತೆ ಅಂತ ಅನ್ನೋದು? ಅದು ಹಂಗೆ. ಮಾಡಕ್ಕೆ ಏನು ಕೆಲ್ಸನೇ ಇಲ್ವಾ? ನೀನಿರ್ಬೇಕಾದ್ರೆ ಬೇರೆ ಕೆಲಸ ಏನಿದೆ? ಹೌದಾ? ಹ್ಞೂ. ಒಂದೇ ಒಂದು ಕ್ಷಣ ನಿಮ್ಮ ಅಮ್ಮ ಕರೆದ್ರೆ ಓಡೋಗ್ತೀಯಾ? ಇನ್ನೂ ನೋಡೋಣ. ಹೆಂಡತಿ ಹತ್ರ ಮಾತಾಡ್ತಿದ್ದೀನಿ ಅಂತ ನನ್ನ ಹತ್ರ ಮಾತಾಡ್ಬೇಕಪ್ಪ. ಯಾವ ಹೆಂಡ್ತಿನೋ ಅಂತ ಪರಿಚಯ ತಗೋತಾರೆ ಮನೇಲಿ ಆಮೇಲೆ. ಹ್ಞೂ. ಅದಕ್ಕೆ ಒಂದು ಬೆಸ್ಟ್ ಐಡಿಯಾ ಇಲ್ಲ. ಹೇಳ. ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಹೋಗಿ ಮಂಚದ ಕೆಳಗಡೆ ಬೆಡ್ಶೀಟ್ ಹಾಕೊಂಡ್ ಮಲ್ಕೊಂಬಿಡು. ಅಲ್ಲಿಗೆ ಬರ್ತೀಯಾ? ಯಾರಿಗೂ ಗೊತ್ತಾಗದ ಏನಿದು ಅಂತ. ಏನಂದೆ? ಅಲ್ಲಿಗೆ ಬರ್ತೀಯಾ ಅಂದೆ. ಆಮೇಲೆ ಇನ್ನೇನು, ನಾನು ಬಟ್ಟೆ ಎಲ್ಲ ಬಿಚ್ಚಾಕೊಂಡ್ಬಿಟ್ಟಿರ್ತೀನಲ್ಲ. ನಾನ್ ನಾಯಿಗೆ ಹೊಡ್ದಂಗ್ ಹೊಡ್ದು ಬಟ್ಟೆ ಹಾಕ್ಸ್ತೀನಿ. ನೀನೇ ಹಾಕ್ಬಿಡು. ಒಂದೊಂದೇ ಮುಟ್ಟಿ ಮುಟ್ಟಿ ಹಾಕ್ತೀನಿ ಬಟ್ಟೆನ. ಬಟ್ಟೆ ಒಂದೊಂದೇ ಮುಟ್ಟಿ ಎತ್ಕೊಂಡು ಕ್ಲೀನಾಗಿ. ಹಾಳಾಗೋಗ್ಬಿಟ್ಟಿದ್ಯಾ ತುಂಬ. ಏನ್ ಮಾಡುದು, ನಿಮ್ಮಂತರ ಸಹವಾಸ ಮಾಡಿದ್ಮೇಲೆ ಹಾಳಾಗ್ಲೂ ಬೇಕು, ಹಾಳಾಗೋ ತರಾನು ಇರ್ಬೇಕು. ಮಾತಾಡಕ್ ಮಾತ್ರ ಇಬ್ರು, ನಾನ್ ಮೇಲ ನೀನ್ ಮೇಲ ಅಂತ. ನಾನೇ ಮೇಲಪ್ಪ. ಪ್ರಾಕ್ಟಿಕಲ್ ಏನು ಇಲ್ಲ, ಬದ್ನೇಕಾಯಿ. ಪ್ರಾಕ್ಟಿಕಲ್ ಆಗಿ ಬೇಕಾ? ಪ್ರಾಕ್ಟಿಕಲ್ ಆಗಿ ಬೇಕಾ ಅಂದೆ. ಯಾವಾಗ ಇಟ್ಕೊಳ್ಳೋಣ ಮುಹೂರ್ತ? ನಮ್ ತಾತ. ನಿಮ್ಮ ತಾತ ಮುಹೂರ್ತ ನೋಡ್ತಾರ? ನಿಂಗೆ ಅವೆಲ್ಲ ಯಾಕೆ, ಸುಮ್ಮನಿರು. ನಾನೇನಿಲ್ಲಪ್ಪ, ನಾನು ರೆಡಿ. ನೀನು ರೆಡಿನಾ? ನಾನು ರೆಡಿ, ನೀನು ರೆಡಿನಾ ಅಂದೆ. ಓಯ್ ಲೂಸ್. ನೀನು ರೆಡಿ ಇಲ್ವಾ? ಏಕೆ? ಅವೆಲ್ಲ ನಿಂಗೆ ಯಾಕೆ, ಹೋಗು. ಇವಾಗೂ ರೆಡಿಯನ್ನು ಹಿಂಗೆ ಆರ್ಕೊಂಡ್ಬಿಡ್ತೀನಿ.